ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿನುತಾ. ಇವತ್ತು 1 ಗಂಟಿಲ್ಲದೆ ಪರ್ಫೆಕ್ಟ್ ಮುದ್ದೆಯನ್ನು, ರಾಗಿ ಮುದ್ದೆಯನ್ನು ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನೊಂದು ಬಾಣಲಿ ತೊಗೊಂಡಿದ್ದೀನಿ. ಅದಕ್ಕೆ 3/4 ಲೀಟ್ರ್ ನೀರನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ರಾಗಿ ಹಿಟ್ಟನ್ನು ಕದ್ರಿಬಿಟ್ಟು ಅದನ್ನು ಈ ರೀತಿ ತಿರುಗಿಸಿ ಕುದಿ ಬರೋವರೆಗೂ, ಅಂದರೆ ಅದು ಸ್ವಲ್ಪ ಕುದಿಯೋವರೆಗೂ ಸುಮ್ಮನೆ ಹಾಗೆ ವೇಟ್ ಮಾಡ್ತೀನಿ. ಒಂದು 10 ಮಿನಿಟ್ಸ್ಗೆಲ್ಲ ಅದು ಬಂದುಬಿಡುತ್ತೆ. 5-10 ಮಿನಿಟ್ಸ್ ನಾವು ಯಾವ ರೀತಿ ಉರಿ ಕೊಡ್ತೀವಿ ಆ ಥರ ನೋಡಿ. ಈ ಥರ ಕುದಿಯೇ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ಅಲ್ಲಿ ತೋರಿಸ್ತಾ ಇದ್ದೀನಲ್ಲ ಬಟ್ಲು, ಆ ಬಟ್ಲಲ್ಲಿ 2 ಬಟ್ಲನ್ನು ಹಸಿಟ್ಟನ್ನು ಹಾಕೋತೀನಿ. ಈ ರೀತಿ ರಾಗಿ ಹಿಟ್ಟನ್ನ ಹಾಕಿದ ಮೇಲೆ ಅದು ಉರಿನ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಅದು ಮೇಲೆ ಬರೋವರೆಗೂ ಕಾಯ್ದು, ಅದು ಮುದ್ದೆ ತಿರುಗೋ ಕೋಲಿರುತ್ತಲ್ಲ, ಆ ಕೋಲಲ್ಲಿ ಸ್ವಲ್ಪ ಹಾಗೆ ಮೂವ್ ಮಾಡ್ತೀನಿ. ಅಂದರೆ ಹಾಗೆ ತಿರುಗಿಸಿದಾಗ ನಮ್ಗೆ ಹಸಿಟ್ಟು ಅಳತೆಗೆ ಕರೆಕ್ಟ್ ಇದೆಯಾ ಅಥವಾ ಇನ್ನೂ ಸ್ವಲ್ಪ ಏನಾದರೂ ಬೇಕಾಗತ್ತಾ ಅಂತ ಆವಾಗಲೇ ಗೊತ್ತಾಗ್ಬಿಡುತ್ತೆ ನಮಗೆ. ನೀರು ಕನ್ಸಿಸ್ಟೆನ್ಸಿ ಅಂದರೆ ನೀರು ಅಳತೆಗೂ ಹಿಟ್ಟಿನ ಅಳತೆಗೂ ಏನಿದೆ, ಕರೆಕ್ಟ್ ಇದೆಯಾ ಇಲ್ವಾ ಅನ್ನೋದು ಅದು ಆವಾಗಲೇ ಗೊತ್ತಾಗ್ಬಿಡುತ್ತೆ. ಸೊ ಆವಾಗಲೇ ನೋಡಿಕೊಂಡ್ರೆ ಬೆಸ್ಟು. ಆಮೇಲೆ ಸ್ವಲ್ಪ ಹೊತ್ತು ಚೆನ್ನಾಗೆ ಅದನ್ನು ಬೇಯಕ್ಕೆ ಬಿಡ್ತೀನಿ. ಆವಾಗ ಬೆಂದ್ರೇ ಮುದ್ದೆ ತುಂಬ ಚೆನ್ನಾಗಿ ಬರುತ್ತೆ ಮುಂದೆ. ಉರಿ ಸ್ವಲ್ಪ ಜಾಸ್ತಿ ಮಾಡಿಕೊಂಡು 5 to 10 ಮಿನಿಟ್ಸ್ ಬೇಯಕ್ಕೆ ಬಿಟ್ಬಿಡಬೇಕು. ಸೊ ಬೇಯಕ್ಕೆ ಬಿಟ್ಬಿಟ್ಟು ನಾನು ಚೆನ್ನಾಗೆ ನೋಡಿಕೊಂಡು ತಿರುಗಿಸ್ಕೊತೀನಿ. ನೆಕ್ಸ್ಟು ತಿರುಗಿಸ್ತಾ ಒಂದು ಹಂತವಾಗಿ ಒಂದು ಹದವಾಗಿ ಮುದ್ದೆನ ತಿರುಗಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆಗ ಉರಿನ ಸ್ವಲ್ಪ ಜಾಸ್ತಿ ಕೊಟ್ಟಿರ್ತೀವಿ. ಈಗ ತಿರುಗೋ ಟೈಮಲ್ಲಿ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ಯಾಕಂದರೆ ಕೆಳಗಡೆ ಸೀದೋಗ್ಬಿಡುತ್ತೆ, ಆಗ ಸ್ಮೆಲ್ ಬರೋ ಥರ ಆಗಬಾರ್ದು. ಮುದ್ದೆ ಮಾಡುವಾಗ ಘಮ್ ಅನ್ನೋ ಥರ ಇರಬೇಕು ಮುದ್ದೆ. ನೋಡಿ ಈ ರೀತಿ ಮಾಡಿಬಿಟ್ಟ ಮೇಲೆ ಗೊತ್ತಾಗ್ಬಿಡುತ್ತೆ. ಆವಾಗಲೂ ಸ್ವಲ್ಪ ಬೇಯಕ್ಕೆ ಬಿಡಬೇಕು ನಾವು. ಆವಾಗಲೇ ಗೊತ್ತಾಗ್ಬಿಡುತ್ತೆ ಮುದ್ದೆ ಒಳಗಡೆಯಿಂದ ಬೊಬ್ಬೆ ಬರೋ ಥರ, ಅಂದರೆ ಉಬ್ಬು ಬರೋ ಥರ ಆಗ್ತಿರುತ್ತೆ, ಗಮ್ ಅಂತ ಇರುತ್ತೆ. ಆವಾಗಲೇ ಮುದ್ದೆ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಗೊತ್ತಾಗತ್ತೆ ನಮಗೆ. ಕನ್ಸಿಸ್ಟೆನ್ಸಿ ಎಲ್ಲ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಒಂದು ಸತಿ ಬೌಲಲ್ಲಿ ನೀರು ಇಟ್ಕೊಳ್ಬೇಕಾದ್ರೆ ಕೈ ಹಚ್ಕೊಂಡು ಚೆಕ್ ಮಾಡ್ಕೋಬೋದು. ಕೈಗೆ ಮುದ್ದೆ ಅಂಟ್ತಾ ಇಲ್ಲ ಅಂದರೆ ಮುದ್ದೆ ಪರ್ಫೆಕ್ಟಾಗಿ ಆಗಿದೆ ಅಂತ ನೋಡ್ಕೋಬೋದು. ಏನಾದರೂ ಗಂಟಿದೆಯಾ ಅಂತಲೂ ಆವಾಗಲೇ ಚೆಕ್ ಮಾಡ್ಬೋದು. ಇವಾಗ ನೀವು ನೋಡ್ತಾ ಇರ್ಬೋದು ನನ್ನ ಮುದ್ದೆ ಯಾವ ರೀತಿ ಎಷ್ಟು ಚೆನ್ನಾಗಾಗಿದೆ ಅಂತ. ಪರ್ಫೆಕ್ಟಾಗಿ 1 ಗಂಟಿಲ್ದಂಗೆ ಮುದ್ದೆ ಆಗಿದೆ ನನ್ನ ಮುದ್ದೆ. ನಾನು ನೀರು ಹಾಕ್ಬಿಟ್ಟು ಬೌಲ್ ನೀರು ಇಟ್ಕೊಂಡು ಚೆಕ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ಚೆನ್ನಾಗಿ ಬರುತ್ತೆ, ಕೈಗೆ ಅಂಟ್ತಾ ಇಲ್ಲ ನನ್ನ ಕೈಗೆ. ಸೊ ಈಗ ನನ್ನ ಪರ್ಫೆಕ್ಟಾಗಿ ಮುದ್ದೆ ಆಗಿದೆ. ಈಗ ಫೈನಲಾಗಿ ನಾನು ಅದನ್ನು ಮುದ್ದೆ ಕಟ್ಟೋಣ ಅಂದ್ಬಿಟ್ಟು ಒಂದು ಕಡೆ ಹಾಕ್ಕೊಂಡೆ ನೀರಿಟ್ಕೊಂಡು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆ್ಯಕ್ಚುಲಿ ನಾನು ಸಣ್ಣದಾಗಿ ಒಂದು 3 ಮುದ್ದೆನ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ಲ ಇವಾಗ ಯಾವ ರೀತಿ ನಾನು ಮುದ್ದೆನ ಸೆಲ್ಫ್ ಮೇಲೆ ಕಟ್ಕೋತೀನಿ ಅನ್ನೋದನ್ನು. ಎಷ್ಟು ಚೆನ್ನಾಗಿ ಬಂದಿದೆ ಮುದ್ದೆ. 1 ಗಂಟಿಲ್ಲ, ಪರ್ಫೆಕ್ಟಾಗಿ ಬಂದಿದೆ. ಅಂತೂ ರಾಗಿ ಮುದ್ದೆ ಮಾಡೋದನ್ನ ನೋಡಿದ್ರಲ್ಲ. ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.